ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಜೀವನದಲ್ಲಿ ಎಲ್ಲರೂ ಕತ್ತಲನ್ನು ನೋಡಿರ್ತಾರೆ, ಆದರೆ ಬೆಳಕನ್ನು ಹುಡುಕೋದು ಬುದ್ಧಿವಂತರ ಕೆಲಸ. ನೋಡಿ ಸ್ನೇಹಿತರೆ, ಎಲ್ಲರಿಗೂ ಒಂದಲ್ಲ ಒಂದು ಸಮಸ್ಯೆ ಎಂಬುದು ಇದ್ದೇ ಇರುತ್ತೆ, ಜೀವನದಲ್ಲಿ ಎದುರಾಗ್ತಾನೆ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಭಯಪಡದೆ ನಾವು ಬುದ್ಧಿವಂತಿಕೆಯಿಂದ ಕೆಲವೊಂದು ಉಪಾಯಗಳನ್ನು ಮಾಡೋದ್ರ ಮೂಲಕ ನಾವು ಎಷ್ಟೋ ಕಷ್ಟಕರ ಸಂದರ್ಭದಿಂದ ಪಾರಾಗಬಹುದು. ಈ ದಿನ ನಾನು ನಿಮ್ಮ ಮನದ ಆಸೆ ಏನೇ ಇರ್ಬೋದು, ಜಾಬು, ಲವ್, ಮನಿ, ಮ್ಯಾರೇಜ್, ಸಾಲದ ಸಮಸ್ಯೆ ಏನೇ ಆಗಿರಬಹುದು, ಅದನ್ನು ಪೂರೈಸ್ಕೊಳ್ಳೋಕ್ಕೆ ಒಂದು ಅದ್ಭುತವಾದ ರಿಚುವಲ್ ಅಥವಾ ಉಪಾಯನ ಹೇಳ್ತಾ ಇದ್ದೀನಿ. ಆಲ್ರೆಡಿ ಲಯನ್ ಗೇಟ್ ಪೋರ್ಟಲನ್ನು ನಾವು ಮಿಸ್ ಮಾಡ್ಕೊಂಡಿದ್ದೀವಿ. ಅದೇ ರೀತಿಯ ಇನ್ನೊಂದು ಅದ್ಭುತ ದಿನ ಬರ್ತಾ ಇದೆ. ಅದೇ ಪೋರ್ಟಲ್ ಡೇ, ಅಂದರೆ ಸೆಪ್ಟೆಂಬರ್ 9 ಟ್ಯೂಸ್ಡೇ. ಇದು ಅತ್ಯಂತ ಹೈ ಎನರ್ಜಿ ಇರ್ತಕ್ಕಂಥ ದಿನ. ಅಂದರೆ ಹಳೆಯದನ್ನು ಬಿಟ್ಟು ಹೊಸದನ್ನು ಸ್ವೀಕರಿಸಿ ಅನ್ನೋ ಶಕ್ತಿ. ಈ ದಿನ ಮಾಡಿಕೊಂಡ ವಿಶ್ಯು, ಮ್ಯಾನಿಫೆಸ್ಟೇಷನ್, ರಿಚುವಲ್ಸ್, ಮೆಡಿಟೇಷನ್ಸ್ 100% ನೆರವೇರುತ್ತೆ. ಹಾಗಾದರೆ ಏನಿದು ಪೋರ್ಟಲ್ ಡೇ ಅಂತ ಕೇಳ್ತೀರಾ? ಸ್ಪಿರಿಚುವಲಿ ಅಥವಾ ನ್ಯೂಮರಾಲಜಿಲಿ ನಾವು ಇದಕ್ಕೆ ಒಂದು ವಿಶೇಷ ದಿನ ಅಂತ ಹೇಳ್ತೀವಿ. ಈ ದಿನ ಬ್ರಹ್ಮಾಂಡದಲ್ಲಿ ಯೂನಿವರ್ಸ್ ಶಕ್ತಿ ಹೆಚ್ಚು ಓಪನ್ ಆಗಿರುತ್ತೆ. ಬ್ರಹ್ಮಾಂಡ ತನ್ನ ಬಾಗಿಲನ್ನು ತೆರೆದುಕೊಡುವ ಕ್ಷಣವೇ ಪೋರ್ಟಲ್ ಡೇ. ವಿಶೇಷವಾಗಿ 9/9 ದಿನ ಅನಂತ ಶಕ್ತಿ, ಪೂರ್ಣತೆ ಮತ್ತು ನ್ಯೂ ಬಿಗಿನಿಂಗ್ ಸಂಕೇತವಾಗಿದೆ. ಈ ದಿನ ನಿಮ್ಮ ಮನಸ್ಸಲ್ಲಿರೋ ಆಸೆಗಳನ್ನು ಸಂಪೂರ್ಣ ನಂಬಿಕೆಯಿಂದ ಯೂನಿವರ್ಸ್ಗೆ ಅರ್ಪಿಸಿದರೆ ಅವುಗಳನ್ನು ನಿಮ್ಮ ಆಸೆಗಳನ್ನು ಯೂನಿವರ್ಸ್ಗೆ ಖಂಡಿತ ನೆರವೇರಿಸುತ್ತೆ. ಜಪ ಅಥವಾ ವಿಜುವಲೈಸೇಷನ್ನು, ಮೆಡಿಟೇಷನ್ ಮಾಡಿದರೆ ಈ ದಿನ ಕಾಸ್ಮಿಕ್ ಎನರ್ಜಿ ನಿಮ್ಮ ಆಸೆಗಳನ್ನು ಬೇಗ ಫಾಸ್ಟಾಗಿ ನೆರವೇರಿಸಲು ಸಹಾಯ ಮಾಡುತ್ತೆ. ಆ ದಿನ ಏನು ಮಾಡಬೇಕು ಅಂತಂದರೆ 2025 ಸೆಪ್ಟೆಂಬರ್ 9 ಅಂದರೆ 2025ನ ನಾವು ಆ್ಯಡ್ ಮಾಡಿದ್ರೆ, ಅಂದರೆ 2 + 0 + 2 + 5 = 9 ಬರುತ್ತೆ. ಮತ್ತು ಮಂತ್ ಕೂಡ 9 ಬರುತ್ತೆ. ಇದು ಮಂಗಳನ ವರ್ಷ ಹಾಗೂ ದಿನವೂ ಮಂಗಳವಾರ ಬಂದಿರೋದ್ರಿಂದ ಮಂಗಳ ಗ್ರಹದ ಎನರ್ಜಿ ತುಂಬಾ ಹೈ ಇರುತ್ತೆ. ಹಾಗಾಗಿ ನಿಮಗೆ ಬೇಕಾಗಿರುವುದು ದೃಢ ನಂಬಿಕೆ. ಆ ನಂಬಿಕೆ ಎಲ್ಲಿಯೂ ಕೂಡ ಕಡಿಮೆ ಆಗಬಾರ್ದು. ಸಂಜೆ ಅಂದರೆ ಸೆಪ್ಟೆಂಬರ್ 9 ಸಂಜೆ 9 ಗಂಟೆ 9 ನಿಮಿಷಕ್ಕೆ ನಿಮ್ಮ ಇಚ್ಛೆಯನ್ನು, ಅಂದರೆ ನಿಮ್ಮ ಆಸೆ ಏನಿರುತ್ತೋ ಅದನ್ನು, ನಿಮ್ಮ ಸಾಲ ಸಮಸ್ಯೆ ಆಗಿರ್ಬೋದು ಅಥವಾ ಒಂದು ಜಾಬ್ದಾಗಿರ್ಬೋದು, ಮದುವೆದಾಗಿರ್ಬೋದು, ಅದನ್ನು ನೀವು ಮನಸ್ಸಲ್ಲಿ ಇಮ್ಯಾಜಿನ್ ಮಾಡ್ಕೋಬೇಕು. ಇಮ್ಯಾಜಿನ್ ಮಾಡಿಕೊಂಡ ನಂತರ ನಿಮ್ಮ ಆಸೆ ಏನಿರುತ್ತೆ ಅದನ್ನು ಒಂದು ಪೇಪರಲ್ಲಿ ಬರಿತಾ ಹೋಗಬೇಕು. ಒಂದು ಪೇಪರಲ್ಲಿ ನೀಟಾಗಿ ಬರೆದ್ಬಿಟ್ಟು ಅದನ್ನು ಸುಟ್ಬಿಡಬೇಕು. ಸುಟ್ಬಿಟ್ಟು ಆ ಬೂದಿಯನ್ನು ಏನು ಮಾಡಬೇಕು ಅಂತಂದರೆ ಮನೆಯಿಂದ ಹೊರಗಡೆ ಅಥವಾ ಟೆರೆಸ್ ಮೇಲಾಗಿರ್ಬೋದು, ಬಾಲ್ಕನಿಯಲ್ಲಾಗಿರ್ಬೋದು, ಅಲ್ಲಿ ನಿಂತುಬಿಟ್ಟು ನೀವು ಅದನ್ನು ಗಾಳಿಯಲ್ಲಿ ಊದಿಬಿಡಬೇಕು. ಅದು ನೀವು ಯೂನಿವರ್ಸ್ಗೆ ನಿಮ್ಮ ಒಂದು ಸಂದೇಶವನ್ನು ತಲುಪಿಸಿದ ಹಾಗೆ. ಇದರಿಂದ ನಿಮ್ಮ ಆಸೆ ಯೂನಿವರ್ಸ್ಗೆ ತಲುಪತ್ತೆ. ಆ ಯೂನಿವರ್ಸ್ ನಿಮ್ಮ ಆಸೆ ಬೇಗ ಈಡೇರೋದಕ್ಕೆ ಹೆಲ್ಪ್ ಮಾಡುತ್ತೆ. ಎಲ್ಲರೂ ಇದನ್ನು ಟ್ರೈ ಮಾಡಿ. ನಿಮ್ಮ ಆಸೆ ಪೂರೈಸಿಕೊಳ್ಳೋದಕ್ಕೆ ಇರ್ತಕ್ಕಂಥ ಒಂದು ಅದ್ಭುತವಾದಂಥ ಅವಕಾಶ ಇದು. ದಯವಿಟ್ಟು ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್.